ಬೆಳಗ್ಗೆ 5 ಗಂಟೆಗೆ ಎದ್ದು ಇಷ್ಟೊತ್ತಾಯಿತು ಅಂದರೆ ಹಾಕ್ಲಿಕ್ಕೆ ಅರಿತಾವ ಹಂಗೇನೇನೆ. ಈ ನನ್ನ ಸೊಸೆ ಏನು ಮಾಡ್ತಾವಳೋ ಏನೋ. ಬೆಳಿಗ್ಗೆ ಎದ್ದು ಕಾಫಿ ಮಾಡಿಕೊಡು ಅಂತಂದರೆ ಇವತ್ತು ಸಪ್ಪಟ್ಟೆ ಸಾರು ಮಾಡಿಕೊಟ್ಬಿಟ್ಟವಳೆ. ಸಕ್ಕರೆನೇ ಹಾಕಿಲ್ಲ. ಅಲ್ಲ, ಹಾಕಿದ್ರೆ ಹುಯ್ಯಿ ಅಂತ ಸಕ್ಕರೆ ಸುರಿದು ಬಿಡ್ತಾಳೆ. ಹಾಕಿಲ್ಲ ಅಂದರೆ ಒಂದು ಸ್ವಲ್ಪನೂ ಸಕ್ಕರೆನೇ ಹಾಕಲ್ಲ. ಇವಳಿಗೆ ಹೆಂಗಪ್ಪ ಕೆಲಸ ಕಲಿಸೋದು? ನಾವು ಸೊಸೆ ತಂದರೆ ಎಲ್ಲ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ಮಾಡೋ ಸೊಸೆ ತರಬೇಕು. ಎಲ್ಲ ನಾವೇ ಕಲಿಸ್ಕೊತೀವಿ, ನಾವು ಮಾಡಿಸ್ಕೊತೀವಿ ಅಂತಂದರೆ ಇದೇ ಗೋಳು. ಇವ್ರಿಗೆ ಟ್ಯೂಷನ್ ಮಾಡ್ದಂಗೆ ಆಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ, ಏನೇ ಮಾಡ್ತಿದ್ಯಾ ಒಳಗಡೆ? ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅನ್ನೋಳು ಒಬ್ಳಿದ್ದಾಳೆ. ಅವಳನ್ನ ಹೇಳಿ ಕೇಳಿ ಏನಾದರೂ ಮಾಡೋಣ ಮಟ್ಟನ ಅಂತ ಕೇಳೋದು ಏನೂ ಇಲ್ಲ. ಇವಳು ಪಾಡಿ ಇವಳು ಸಣ್ಣ 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 ಅಂತ ಒಳಗಡೆ ಅದೇನೋ ಮಾಡ್ತಾ ಇರ್ತಾಳೆ. ನೋಡಿ ನಾವು ಏನು ಕೆಲಸ ಮಾಡಿದ್ರು ಅತ್ತೆದಿರಿಗೆ ಸಮಾಧಾನನೇ ಆಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಮತ್ತು ನನ್ನ ಮೊನ್ನೆ ಹಾಕಿದ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದರಲ್ಲಿ ವಿಡಿಯೋ ಹಾಕ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಮೆನ್ಷನ್ ಮಾಡಿ ನನಗೆ ಕಳಿಸ್ಕೊಡಿ. ಏನತ್ತೆ? ಅಯ್ಯಯ್ಯಯ್ಯೋ ರಾಮ್ನೆ, ಅಲ್ಲ ಏನೇ ಹಿಂಗೆ ಕಿರ್ಚ್ಕೊಂಡ್ಬರ್ತಾ ಇದೆಯಾ? ಏನು ಅನ್ಕೊಂಬಿಟ್ಟಿದೀಯಾ ನೀನು ಅಂತ? ನಾನು ನಿಮ್ಮ ಅತ್ತೆ ಇದ್ದೀನಿ ನೋಡು, ಸ್ವಲ್ಪ ಭಯ ಭಕ್ತಿಯಿಂದ ಮಾತಾಡೋದು ಕಲಿ. ಹೌದಾ, ಸರಿ ಅತ್ತೆ. ಏನು ವಿಷಯ ಕರೆದಿದ್ದು? ನನಗೆ ಒಳಗಡೆ ತುಂಬ ಕೆಲಸ ಇದೆ. ಅದು ಹಂಗಲ್ಲ ಕಣೆ ಲಕ್ಷ್ಮಿ, ಇವತ್ತು ಹೊಲದಲ್ಲಿ ಕೆಲಸಕ್ಕೆ ಆಳುಗಳು ಬರ್ತಿದ್ದಾರೆ. ಎಲ್ಲ ಹೆಂಗಸರುಗಳು ಬರ್ತಾರೆ ಕೆಲಸಕ್ಕೆ. ನೀನು ಬರ್ತೀಯಾ? ಏನು ಕತೆ? ಬರ್ತೀನತ್ತೆ, ಅದಕ್ಕೇನು, ಬರಕ್ಕೆ ನನಗೇನು ತೊಂದರೆ ಇಲ್ಲ ಬಿಡಿ, ಬರ್ತೀನಿ. ಸರಿ ಹಂಗಾದ್ರೆ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊ. ಊಟ ತಗೊಂಡು ಹೊಲದತ್ರಕ್ಕೆ ಹೋಗೋಣ. ಸರಿ ಅತ್ತೆ, ಆಯ್ತು. ಬೇಗ ಬಾರೆ ಲಕ್ಷ್ಮಿ. ಅದೇನು ಒಳ್ಳೆ, ನಾವು ವಯಸ್ಸಾಗಿ ಇಷ್ಟು ಗಾತ್ರ ಇದ್ರೂ ನಡ್ಕೊಂಡು ಹೋಯ್ತಾ ಇದ್ದೀನಿ ಬದಿನ ಮೇಲೆ. ನೀನು ನೋಡಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದೆಯಲ್ಲ. ಅಯ್ಯೋ ಅತ್ತೆ, ನನಗಿದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದೀನಿ. ಆಮೇಲೆ ಬಿದ್ಗಿದ್ರೆ ಏಟಾಗೋದು ನನಗೆ ತಾನೆ. ಬಿಡಾಡಿ, ಅಲ್ಲೇನೆ ನೋಡ್ತಾ ಇದೀಯಾ? ಬಗ್ಗಿ ಕೆಲಸ ಮಾಡು. ವಯಸ್ಸಾದ್ರೆ ನಾವೇ ಬಗ್ಗೆ ಕೆಲಸ ಮಾಡ್ತಾ ಇದೀವಿ, ಇವಳು ನಿಂತ್ಕೊಂಡವಳೆ. ಅಯ್ಯೋ, ಅದು ಹಂಗಲ್ಲ ಕಣಕ್ಕ. ಅಲ್ಲಿ ನೋಡಲಿ, ನಮ್ಮ ಗಂಗಕ್ಕ ಸೊಸೆನ್ ಕರ್ಕೊಬತ್ತವಳೆ, ಹೊಸ ಹುಡುಗಿ ಪಾಪ. ಹೊಲಕ್ಕೆ ಕರ್ಕೊಂಬರ್ಬೇಕು ಬೇಡ ಅಂತ ಗೊತ್ತಾಗೋದಿಲ್ವಾ? ಅಯ್ಯೋ, ನಮ್ಮ ಗಂಗಕ್ಕನು ಭಾರಿ ಆಡುತ್ತೆ ನೋಡು. ಏನೋ ಅಲ್ಲ, ಆ ಹುಡುಗಿನ ಇನ್ನು ಮದುವೆ ಆಗಿ 1 ವಾರ ಆಗಿಲ್ಲ, ಆಗ್ಲೇ ಹೊಲಕ್ಕೆ ಕರ್ಕೊಬತ್ತವಳ. ಅಯ್ಯೋ, ಏನು ಬಂದೈತಿ ಇವಳಿಗೆ ಅಂತ. ಹಸಿ ಮೈತಾನೆ ಆ ಹುಡುಗಿದು. ಓ, ಆಗ್ಲೇ ಕೆಲಸ ಎಲ್ಲ ಶುರು ಹಚ್ಕೊಬಿಟ್ಟಿದ್ದೀರಾ? ಅಯ್ಯೋ, ಏನು ಬಿಸಿಲು ಅಪ್ಪ, ಎಷ್ಟು ಉರಿತದ ಬಿಸಿಲು. ಹೌದು ಅತ್ತೆ, ಬಿಸಿಲು ತುಂಬ ಇದೆ. ಅಯ್ಯೋ, ಇದನ್ನೇ ಕಮ್ಮಿ ಅಂತ ಅನ್ಕೋಬೇಕು. ಇದಕ್ಕಿಂತ ಡಬ್ಬಲ್ ಬಿಸಿಲಲ್ಲಿ ಕೆಲಸ ಮಾಡಿರೋದು ಉಂಟು ನಾವು. ಇದಕ್ಕಿಂತ ಏನು ರವ ಅನ್ನೋ ಬಿಸಿಲಲ್ಲಿ ಕೆಲಸ ಮಾಡಿದ್ದೀವಿ. ಬಾ. ಹೌದು ಕಣವ ಲಕ್ಷ್ಮಿ. ಅಯ್ಯೋ, ಈ ಬಿಸಿಲು ಏನು ಹೇಳ್ತೀಯ? ಈಗ ಒಂದು ಹಿಂದಿನ ಕಾಲದಲ್ಲಿ ಬಿಸಿಲು ಎಷ್ಟು ಬಿಸಿಲು ಅಂತಂದರೆ, ಆಗ ನಾವು ಸೂರ್ಯಂಗೆ ಚಾಯ್ ಕೊಟ್ಟು ಕಳಿಸ್ತಾ ಇದ್ದೋ. ಸರಿ ಬೇಗ ಕೆಲಸ ಮುಗಿಸ್ಕೊಳ್ಳಿ, ಹೋಗೋಣ. ಲೇ ಶಾಂತಮ್ಮ, ಅದೇ ನಂಗೆ ಬಾಯಿ ತೆಕ್ಕೊಂಡು ನನ್ನ ಸೊಸೆನೇ ನೋಡ್ತಾ ಇದೀಯಾ? ಬಗ್ಗಿ ಕೆಲಸ ಮಾಡು. ವಯಸ್ಸಾದರೆ ಕೆಲಸ ಮಾಡ್ತಾವ್ರೆ, ಇವಳು ನಿಂತಾವಳೆ ಸುಮ್ಮನೆ. ಅಯ್ಯೋ ಗಂಗಕ್ಕ, ನೀವು ಬಂದ್ರಲ್ಲ ಅದಕ್ಕೆ ನಿಂತ್ಕೊಂಡೆ. ಎಷ್ಟೊತ್ತು ಗಂಟ ನಾನು ಎಷ್ಟು ಕೆಲಸ ಮಾಡಿದೆ ಕೇಳಿ ಇವ್ರನ್ನೇ. ನಾನು ಕೆಲಸ ಮಾಡ್ಲಿಲ್ವಾ ಹೇಳಿ ನೀವೇ? ಹೌದೌದು, ತುಂಬ ಕೆಲಸ ಮಾಡಿದ್ರು. ಕಂಡಿದ್ದೀನಿ, ಕೂತ್ಕೊಂಡು ಕೆಲಸ ಮಾಡು. ಏನಕ್ಕ, ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಅಯ್ಯೋ, ಏನು ಆರಾಮೋ ಏನೋ ಬಾರೆ ಶಾಂತಮ್ಮ. ಅಯ್ಯೋ, ನನಗಂತೂ ಸಾಕಾಗಿ ಹೋಗುತ್ತೆ ಕಣೆ. ಹೊಲ್ದ ಹತ್ರ ಕೆಲಸ ಮಾಡ್ಕೊಬಂದಲ್ಲ ನಿನ್ನೆ, ಮೈಕೈ ಎಲ್ಲ ನೋವು. ಅಯ್ಯೋ, ಅದು ನಿಜನೇ. ಅಯ್ಯೋ, ನಮಗೇನೇನೆ ಮೈಕೈ ನೋವು ತಡಿಯೋಕ್ಕಾಗಲ್ಲ. ಇನ್ನು ವಯಸ್ಸಾಗೈತೆ ಪಾಪ, ನೀನು ಯಾಕೆ ಅಷ್ಟು ಕಷ್ಟಪಡ್ತೀಯೋ ಏನೋ. ಅಲ್ಲ ಹೌದು, ನಂಗೆ 2 ಗಂಡು ಮಕ್ಳವ್ರವ. ನೀನು ಅವ್ರ ಹತ್ರ ದುಡ್ಡು ಕಾಸು ಇಸ್ಕೊಂಡು ಹೇಗೋ ಜೀವನಕ್ಕಾಗ ಮಾಡ್ಕೋಬೇಕು ತಾನೆ. ಅದನ್ನ ಬಿಟ್ಟು ನೀನೇ ಕೂಲಿ ಕೆಲ್ಸಕ್ಕೆ ಬರ್ತೀಯಾ? ಅಯ್ಯೋ, ಅವು ಬಾಯಲ್ಲಿ ಹಿಟ್ಟಾಕಾತಾಗಿ ನಾವು ಸಾಕಿ ಸಲ್ವಿ ಎಲ್ಲ ಮಾಡ್ತೀವಿ. ಮದುವೆ ಆದ್ಮೇಲೆ ಹೆಂಡ್ತಿದ್ದೀರಿ ಕಟ್ಕೊಂಡು ಪ್ಯಾಟಾಗಿ ಹೋಗ್ಬಿಟ್ಟವೆ. ಒಂದು ನೋಡ್ಕೊಳಕ್ಕಲ್ಲ ಕಣೆ. ಒಂದು ಮಾತ್ರೆ ತಗೊಳಕ್ಕೂ ಈಗ ಹಾಳಾದ BP ಬೇರೆ ಬಂದ್ಬಿಟ್ಟೈತಾ. ಮಾತ್ರೆ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಏನು ಮಾಡ್ತೀಯಾ? ಅದಕ್ಕೆ ಹೆಂಗೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ BP ಮಾತ್ರೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಅದು ಹೆಂಗೋ ಆಯಿತು. ಇನ್ನು ಊಟ ತಿಂಡಿ ಅದು ಇದು ಖರ್ಚು ಅಂತ ಬೇಕಲ್ವಾ? ಅದಕ್ಕೆ ಒಂದಿಷ್ಟು ಕೆಲಸ ಮಾಡಿದ್ರೆ 4 ಕಾಸು ದುಡ್ಡಾರು ಸಿಗ್ತದೆ. ಹೆಂಗೋ ಜೀವನ ನಡೆಸೋದು. ನಮ್ಮ ಕೈ ಕಾಲು ಗಟ್ಟಿ ಇರೋವರೆಗೂ ಮಾಡ್ಕೊಳ್ಳೋದಪ್ಪ. ಓ, ನೀನೇ ಗಟ್ಕಿತ್ತಿ ಬಿಡವ. ನೀನು ಮಾಡಿದಷ್ಟು ನಾವು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಲೇ ಶಾಂತಮ್ಮ, ನಾನು ನಿಮ್ಮ ಮನೆ ಹತ್ರ ಎಲ್ಲ ಹೋಗಿ ಹುಡ್ಕೊಂಬತ್ತಾ ಇದ್ದೀನಿ. ನೀನು ನೋಡಿದ್ರೆ ಮಜ್ಜಿ ಮನೆ ಹತ್ರ ಬಂದು ಕೂತಿದೀಯಾ? ಏನ ಯಾಕಕ್ಕ, ನಮ್ಮನೆ ಹತ್ರಕ್ಕೆ ಯಾಕೆ ಹೋಗಿದ್ರಿ? ಅಯ್ಯೋ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಅದೇ ನಿಮ್ಮ ಮನೆ ಹತ್ರ ಒಬ್ಳು ಕನಕ ಅಂತ ಅವಳದ, ಅವಳೇನೋ ಗಿರ್ಜಿ ಮನೆ ಬಾಗ್ಲಿಗೆ ಕಸ ತುಂಬಿಟ್ಟವಳಂತೆ. ಮಾರಿ ಜಗಳ ಆಡ್ತಾ ಕೂತವ್ರೆ. ಜಡೆ ಹಿಡ್ಕೊಂಡು ಜಗಳ ಆಡ್ತಾ ಇದ್ರು. ಏನು ಜಗಳನ? ಅಯ್ಯೋ, ನಡಿ ನೋಡಮ್, ನಡಿ ಮತ್ತೆ. ಈಗೆಲ್ಲ ಆಯ್ತಾ
ಆಯ್ತೈತೆ? ಎಲ್ಲ ಮುಗ್ದೋಯ್ತು. ಎಲ್ಲ ಮುಗಿಯೋವರೆಗೂ ನಾನು ಅಲ್ಲೇ ನಿಂತಿದ್ದು ಎಲ್ಲ ನೋಡ್ಕೊಂಡು ಬಂದೆ. ಅವ್ರ ಮನೆಗೆ ಅವ್ರು ಹೋದ್ರು, ಇವ್ರ ಮನೆಗೆ ಇವ್ರು ಹೋದ್ರು, ಎಲ್ಲ ಸರಿ ಹೋಯ್ತು ಬಿಡು ಈಗ. ಅಯ್ಯೋ, ನಿಮ್ಮ ಮೊದಲೇ ಬಂದು ಹೇಳ್ಬೇಕು ತಾನೆ. ನಾನು ನೋಡ್ತಿದ್ದೆ, ನನಗೆ ಈ ಜಗಳ ಗಿಗ್ಳ ಅಂತ ನೋಡೋದು ಅಂತಂದ್ರೆ ಭಾರಿ ಖುಷಿ. ಅವ್ರನ್ನ ಇವ್ರು ಅಡಿತಿರ್ತಾರೆ, ಇವ್ರನ್ನ ಅವ್ರು ಅಡಿತಿರ್ತಾರೆ. ಅವಳ ಜುಟ್ಟು ಇವಳು ಎಳಿತಾಳೆ, ಇವಳ ಜುಟ್ಟು ಅವಳು ಎಳಿತಾಳೆ. ಒಳ್ಳೆ ಕಾಮಿಡಿ ಆಗಿರ್ತದೆ. ಅಯ್ಯೋ, ಅಲ್ಲಿ ಬರ್ತಾರದು ನಮ್ಮ ಗಂಗಕ್ಕ ಮತ್ತೆ ಸೊಸೆ ಅಲ್ವಾ? ಹ್ಞೂ ಹೌದು, ಅದು ಗಂಗಕ್ಕನ ಸೊಸೆ. ಇದು ಈ ಕಡೆ ಬರ್ತಾರಲ್ಲ. ಗಂಗಕ್ಕ ಬಾರಕ್ಕ, ಏನು ಈ ಕಡೆ ಹೊರಟೆ? ಅಯ್ಯೋ, ನನ್ನ ಸೊಸೆ ಅದೆಂತದೋ ಹಣೆಗೆ ಇಕ್ಕಳಕ್ಕೆ ತಿಕ್ಲಿ ಅಂತ ತಗೋಬೇಕಿತ್ತಂತೆ. ಅದಕ್ಕೆ ನಿಮ್ಮೂರಲ್ಲಿ ಬ್ಯಾಂಗಲ್ ಸ್ಟೋರ್ ಎಲ್ಲ ಐತತ್ತೆ, ನನಗೆ ಗೊತ್ತಿಲ್ಲ. ಬನ್ನಿ ಒಂಚೂರು ತೋರಿಸ್ಕೊಡಿ. ಇವತ್ತು ನೀವು ತೋರಿಸಿ ಇನ್ನೊಂದಿನ ಬೇಕಾದ್ರೆ ನಾನೇ ಹೋಗಿ ತಗೋತೀನಿ ಅಂದ್ಲು. ಅದಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೆ. ಹೌದಾ ಲಕ್ಷ್ಮಿ? ಅಯ್ಯೋ, ನಿಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತೀನಲ್ಲೇ. ಸರಿ ಬಿಡು, ಹೋಗ್ಲಿ. ಇವಾಗ ಹೋಗಿ ತಗೋಬರಾಗಿ, ನಾಳೆಗೆ ಬೇಕಿದ್ರೆ ನಾನೇ ಬರ್ತೀನಿ ನಿನ್ನ ಜೊತೇಲಿ. ನಿನ್ನ ಸೊಸೆ ಹೆಂಗಿದ್ದಾಳೆ ಗಂಗಮ್ಮ? ಇನ್ನೇನು ಕೆಲಸ ಈಗ ಕಲಿತಾ ಅವಳೆ, ಆದರೆ ಮಾತು ಒಂಚೂರು ಜಾಸ್ತಿ ನೋಡು. ಅತ್ತೆ, ನೀವು ಮಾತಾಡೋದೇನು ಕಮ್ಮಿ ಇಲ್ವಲ್ಲ, ನೀವು ಮಾತು ಜಾಸ್ತಿನೇ ತಾನೇ ಆಡ್ತೀರಾ? ಓ, ಇದೊಳ್ಳೆ ಚೆನ್ನಾಗೈತೆ ಕಣ. ಅತ್ತೆ ಸೊಸೆ ಇಬ್ರು ಒಂದೇ ಥರ ಅವರೇ ಬಿಡು. ಅಯ್ಯೋ, ಮಾತಾಡ್ತಾ ನಿಂತಿದ್ರೆ ಇಲ್ಲೇ ನಿಂತಿರ್ತೀವಿ, ಕೆಲಸಗಳವೆ. ಸರಿ ಆಯಿತು, ನೀವೆಲ್ಲ ಮಾತು ಮುಗಿಸಿ ನಾನು ಬರ್ತೀನಿ ಆಮೇಲೆ. ಸರಿ ಕಣಕ್ಕ, ಆಯಿತು. ಅದು ಬ್ಯಾಂಗಲ್ ಸ್ಟೋರು ಅಂತ ಅಂದ್ರಲ್ಲ, ಹೋಗಿ ಅದೇನೇನು ಬೇಕೋ ತಗೋಬರೋಗಿ. ಅಯ್ಯೋ, ನನಗೇನು ಬೇಡ ಕಣವ. ನಮ್ಮ ಕಾಲದಲ್ಲಿ ನಾವು ಯಾವ ಹಣೆ ಬಟ್ಟು ಕೇಳೋ ಎಂಥದ್ದು ಕೇಳೋ, ನಾವು ಇರೋದ್ರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊತಿದ್ದೋ. ಕುಂಕುಮನೆ ಇಕ್ಕಳೋ ಒಣಗೆ. ಇವ್ರಿಗೆ ಅದೆಂಥದ್ದು ತಿಕ್ಲಿ ಪ್ಯಾಕೆಟೇ ಬೇಕಂತೆ. ಅದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಅದೇನೇನು ತಗೋತಾಳೋ ತಗೊಳ್ಳಿ. ಆಮೇಲಿಂದ ಬೇಕಿದ್ರೆ ನಾನು ಬರ್ತೀನಿ ಓಡಾಡ್ಕೊಂಡು. ಹ್ಞೂ ಸರಿ ಕಣಕ್ಕ, ಆಯಿತು. ಅಯ್ಯಯ್ಯಯ್ಯಯ್ಯಯ್ಯ, ಅಲ್ಲ ಕಣೆ ಲಕ್ಷ್ಮಿ, ಮನೇಲಿ ನಾರಿ ಸೀರೆಗಳವೆ. ಬೇಕಂದ್ರೆ ನನ್ನ ಹತ್ರನೂ ಒಂದಷ್ಟು ಸೀರೆಗಳವೆ, ಇಸ್ಕೊಂಡು ಉಟ್ಕೋ. ಅದೇನದು ಇಂಥ ಸೀರೆ ಉಟ್ಕೊಂಡಿದೀಯಾ? ಈ ಸೀರೆ ಒಂಚೂರು ಚೆನ್ನಾಗಿಲ್ಲಪ್ಪ. ಅಲ್ಲ, ಈ ಸೀರೆ ಬಣ್ಣ ನೋಡು, ಇದೇನು ಬಣ್ಣ? ಅಯ್ಯೋ, ನಮ್ಮ ಕಾಲದಲ್ಲಿ ಇಂಥ ಸೀರೆ ಎಲ್ಲ ಇರಲಿಲ್ಲ ಕಣವ. ಅತ್ತೆ, ಇದು ಹೊಸ ಸೀರೆ, ಇದಕ್ಕೆ ಫ್ಯಾಷನ್ ಅಂತಾರೆ. ಫ್ಯಾಷನ್ ಅಂತೆ, ಫ್ಯಾಷನು. ಇದು ನೋಡಿದ್ರೆ ಕಾಗೆಗೂ ಭಯ ಆಯ್ತದೆ. ಅತ್ತೆ, ನಿಮಗೆ ನಿಮ್ಮ ಕಾಲದ ಸೀರೆ ಇಷ್ಟ ಆಗ್ಬೋದೇನೋ, ಆದರೆ ನಮಗೆ ಈ ಕಾಲದ ಸೀರೆಗಳೇ ಇಷ್ಟ. ಇದಕ್ಕೆಲ್ಲ ಫ್ಯಾಷನ್ ಅಂತಾರೆ. ನೀವು ಸುಮ್ಮನೆ ಅದು ಇದು ಅಂತ ಅನ್ನಕ್ಕೆ ಬರಬೇಡಿ. ಈ ಸೀರೆಗೆ ಏನಾಗೈತೆ, ಎಲ್ಲ ಚೆನ್ನಾಗೇ ಐತೆ. ನೀನು ನನ್ನ ಮಾತೇ ಕೇಳೋದಿಲ್ಲ ಅಲ್ವೇನೆ? ಅತ್ತೆ, ನಾನು ಕೇಳ್ತೀನಿ, ಆದರೆ ನಿಮ್ಮ ಮಾತುಗಳಿದಾವಲ್ಲ, ಅವು ತುಂಬ ಜಾಸ್ತಿ ಇರ್ತವೆ, ಅದು ಕೇಳೋಕ್ಕಾಗಲ್ಲ. ಏನಂದರೆ ಇಬ್ಬರು ಮಾತಾಡ್ತಾ ಕೊನೆಗೆ ಇಬ್ಬರೂ ಸುಮ್ಮನೆ ಆಗ್ಬಿಡ್ತೀವಿ. ಸರಿ ಸರಿ ಬಿಡು, ನಿನ್ನ ಜೊತೆ ಮಾತಾಡಿ ಸುಮ್ಮನೆ ಆಗಿ ತಲೆನೋವು ಬರ್ಸ್ಕೊಳ್ಳಿ. ಹೋಗಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬ. ನಮ್ಮ ಗೌಡ್ರು ಎತ್ತಾಗೋದ್ರು, ಎಲ್ಲೋದ್ರಪ್ಪ? ಹೇಳೋಣ ಕೇಳೋಣ ಏನೂ ಇಲ್ಲ, ಸುಮ್ಮನೆ ಹೊಂಟ್ಬಿಡ್ತಾರ ತೆಗಿ. ಅತ್ತೆ ತಗೊಳ್ಳಿ, ಸ್ಟ್ರಾಂಗ್ ಕಾಫಿ ಬೇಕು ಅಂದ್ರಲ್ಲ, ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಸಕ್ಕರೆ ಸರಿಯಾಗಿ ಹಾಕಿದೀಯಾ ಇಲ್ವೋ? ಒಂದಿನ ಸಕ್ಕರೆ ಹುಯ್ಕೊಂಬತ್ತೀಯ, ಒಂದಿನ ಸಕ್ಕರೆನೇ ಹಾಕಿರಲ್ಲ. ಹಾಕಿದ್ದೀನಿ ಅತ್ತೆ, ಸರಿಯಾಗಿದೆ, ಕುಡ್ದು ನೋಡಿ. ನೋಡು ಲಕ್ಷ್ಮಿ, ಇವತ್ತು ಅಡುಗೆ ಎಲ್ಲ ನೀನೇ ಮಾಡಬೇಕು, ನಾನು ನಿನಗೇನು ಸಹಾಯ ಮಾಡಲ್ಲ. ಏನು, ನಾನಿವತ್ತು ಎಲ್ಲ ಅಡುಗೆನೂ ಮಾಡಬೇಕಾ? ಹೌದು, ನೋಡೋಣ ನಿನ್ನ ಕೈ ರುಚಿ ಹೆಂಗಿರುತ್ತೆ ಅಂತ. ಇವತ್ತು ಎಲ್ಲ ಅಡುಗೆನೂ ನೀನೇ ಮಾಡು. ಸರಿ ಅತ್ತೆ, ಆಯಿತು, ನಾನೇ ಮಾಡ್ತೀನಿ ಬಿಡಿ. ನೋಡು, ಅಡುಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಅಲ್ಲ, ಅವರು ಮಲ್ಲಮ್ಮಜ್ಜಿ, ರೇಣಮ್ಮ, ಆಮೇಲೆ ನಮ್ಮ ಶಾಂತಮ್ಮ ಮತ್ತು ನಮ್ಮ ಪಾರಕ್ಕ ಎಲ್ಲರನ್ನೂ ಕರಿತೀನಿ. ಎಲ್ಲರಿಗೂ ಒಂದು 10 ಜನಕ್ಕಾಗಷ್ಟು ಅಡುಗೆ ಮಾಡಿಬಿಡು. ಪಲ್ಯ, ಸಾರು, ಚಪಾತಿ, ಮುದ್ದೆ, ಅನ್ನ, ಪ್ರತಿಯೊಂದೂ ಎಲ್ಲ ಥರ ಹಬ್ಬದ ಅಡುಗೆ ಮಾಡ್ದಂಗೆ ಮಾಡಬೇಕು. ಅಯ್ಯೋ ಅತ್ತೆ, ನನ್ನ ಕೈಲಿ ಅಷ್ಟೊಂದೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ಆಗಲ್ಲ ಅಂತಂದರೆ, ಅಯ್ಯೋ ಈಗೇನವ ಮೊಬೈಲ್ ಸಂದು ಇಟ್ಕೊಂಡು ಆ ಮೊಬೈಲಲ್ಲಿ ಅದೇನೋ ಇಚ್ಚುತ್ತಾ ನಿಂತಿರ್ತೀಯಲ್ಲ, ಆ ಮೊಬೈಲಲ್ಲಿ ಬೇಕಾದಷ್ಟೆಲ್ಲ ರೆಸಿಪಿಗಳು ಬರ್ತಾವಂತಲ್ಲ, ನೋಡ್ಕೊಂಡು ಮಾಡು. ಆದರೆ ಅದನ್ನು ಕರೆಕ್ಟಾಗಿ ಹಾಕು, ಎಲ್ಲರ ಮುಂದೆ ಮರ್ಯಾದೆ ಹೋಗೋ ಥರ ಮಾಡಬೇಡ. ಅಲ್ಲ, ಈ ಅತ್ತೆ ಗೊತ್ತು ತಾನೆ ನನಗೆ ಅಡುಗೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅಂತ. ಅದಲ್ಲದೆ ಎಲ್ಲರನ್ನೂ ಊಟಕ್ಕೆ ಕರಿತಿದ್ದಾರೆ, ಅವ್ರ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಗುತ್ತೆ. ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗ್ ಲಕ್ಷ್ಮಿ, ಎಲ್ಲ ರೆಡಿ ಮಾಡ್ಕೊ ಹೋಗು. ನೋಡು, ಇಷ್ಟು ದಿನ ಆಗೈತೆ, ನಿನ್ನ ಮದುವೆ ಆಗಾಗಲೇ ಹತ್ತತ್ರ 1 ತಿಂಗಳಾಯ್ತು. ಇಷ್ಟು ದಿನ ಆದ್ರೂ ಅಡುಗೆ ಮಾಡೋದು ಕಲ್ತಿಲ್ಲ ಅಂತಂದರೆ ಹೆಂಗೆ ಹೇಳು? ಮನೆಯಲ್ಲಿ ಯಾವ್ಯಾವ ಸಾಮಾನು ಎಲ್ಲೆಲ್ಲ ಐತೆ ಎಲ್ಲ ಗೊತ್ತು ನಿನಗೆ. ಇನ್ನೇನಮ್ಮ, ನಾವು ನಿನ್ನ ವಯಸ್ಸಲ್ಲಿದ್ದಾಗ ಆಗಲೇ 2 ಮಕ್ಕಳಾಗಿದ್ದೋ ನಮಗೆ. ನೀವು ಈ ವಯಸ್ಸಲ್ಲೇ ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡು ಓಡಾಡ್ತಾ ಇದ್ದೀರಾ. ಅದೇನಾರು ಆಗಲಿ, ಅಡುಗೆ ಮಾತ್ರ ಚೆನ್ನಾಗಿ ಮಾಡಬೇಕು. ಮಲ್ಲಮ್ಮಜ್ಜಿಯವರೆಲ್ಲ ಬರ್ತಾರೆ, ಅವರೆಲ್ಲ ನಿನ್ನ ಕೈಗೆ ಊಟ ಮಾಡಿ ರುಚಿ ಹೇಗಿದೆ ಅಂತ ಹೇಳಿದ್ರೆ ಅದ್ಭುತ ಅನ್ಬೇಕು, ಆ ಥರ ಅಡುಗೆ ಮಾಡಬೇಕು ನೋಡು. ಸರಿ ಆಯಿತು ಬಿಡಿಯತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ನೀವಂತೂ ಸಹಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ಆಯಿತು, ಮೊಬೈಲ್ ನೋಡಿಕೊಂಡೇ ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ರುಚಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಮೇಲೆ ನನಗೆ ಗೊತ್ತಿಲ್ಲ.
ಅದೇನೆ ಅದಕ್ಕೆ ಮೇಲೆ ನನಗೆ ಗೊತ್ತಿಲ್ಲ. ಹಾಕೋ ಹದ ಎಲ್ಲ ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ಅಡುಗೆ ಮಾಡಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಹೋಗಿ ಮಾಡೋಗು. ಏನು ಎಳೆ ಮಕ್ಕಳಲ್ಲ ನೀವು, ಎಲ್ಲನೂ ಕೈ ಹಿಡಿದು ತಿರ್ಸಕ್ಕೆ. ಇಷ್ಟು ದಿನದಿಂದ ಅಡುಗೆ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ತಾನೆ. ಅಡುಗೆ ಮಾಡೋದಕ್ಕೆಲ್ಲ ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಬರ್ಕೊಟ್ಟ ನೀನು ಮದುವೆ ಮಾಡ್ಕೊಂಡಿದ್ದೀನಿ. ಏನು ಮಕ್ಕಳು ಅಂತ ಅಂದರೆ ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಥರ ಇರಬೇಕು. ಎಲ್ಲನೂ ಹೇಳ್ಕೊಟ್ಟಷ್ಟು ನೀನು ಅದೇ ಕೆಲಸ ಮಾಡ್ತಾ ಇದೆಯಾ. ಏನು ನಮ್ಮ ಮತ್ತೆನೇ ಬಂದು ಮಾಡಲಿ ಅಂತ ಹಂಗೆ ಮಾಡ್ತಾ ಇದೆಯಾ ಏನೋ. ನೋಡು ಇವತ್ತಂತೂ ನನಗೆ ಯಾವುದಕ್ಕೂ ಉಪ್ಪು ಸೊಪ್ಪು ಏನು ಹಾಕಲ್ಲ. ಎಲ್ಲ ನೀನೇ ಹಾಕಬೇಕು, ನೀನೇ ಮಾಡಬೇಕು. ಸರಿಯತ್ತೆ, ಆಯಿತು, ಮಾಡ್ತೀನಿ ಬಿಡಿ.